ಇವತ್ತು ನಮ್ಮ ದಿನಾಂಕ 22/1/2025 ಕುವೆಂಪು ನಗರ 47ನೇ ವಾರ್ಡ್ A to Z ರೋಡ್ ಡಿವೈಡರ್ ಮಧ್ಯಭಾಗದಲ್ಲಿ ಇವತ್ತು ಕುವೆಂಪು ಸ್ಟ್ಯಾಚ್ಯೂ ಆಪೋಸಿಟ್ ಇರ್ತಕ್ಕಂಥ ರೋಡ್ ಡಿವೈಡರ್ ಮಧ್ಯಭಾಗದಲ್ಲಿ ಇವತ್ತು ನಮ್ಮ ರಾಜ್ಗೋಪಾಲ್ ಅಣ್ಣನವರ ಜನ್ಮದಿನದ ಪ್ರಯುಕ್ತ ನಮ್ಮ HV ರಾಜೀವ್ ಸ್ನೇಹ ಬಳಗದಿಂದ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಅಂತ ಇವತ್ತು ಗಿಡವನ್ನು ಹಾಕ್ತಾ ಇದ್ವಿ. ತಾಯಿ ಚಾಮುಂಡೇಶ್ವರಮ್ಮ ಅವರಿಗೆ ಆಯಸ್ಸು, ಆರೋಗ್ಯ ಮತ್ತು ಅಂತಸ್ತು ಮತ್ತು ಕಾಪಾಡಲಿ. ಇದೇ ಥರ ಪರಿಸರ ಉಳಿಸೋದಕ್ಕೆ ಎಲ್ಲರೂ ಕೈ ಜೋಡಿಸೋಣ. ರಾಜ್ಗೋಪಾಲಣ್ಣವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ. ನನ್ನ ಪರಿಸರದ ಬಗ್ಗೆ ಒಂದೆರಡು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಸುಮಾರು ವರ್ಷಗಳಿಂದ ಈ ಸ್ವಚ್ಛ ಭಾರತ್ ಕಾರ್ಯಕ್ರಮನ ಮಾಡ್ತಾ ಇದ್ದೀನಿ. ಅದನ್ನು ನಂತರ ಅವರು ರಾಜೀವ್ ಸ್ನೇಹ ಬಳಗದಿಂದ ಈ ಗಿಡ ನೆಡ ಪರಿಸರ ಕಾರ್ಯಕ್ರಮನ ತುಂಬ ಶ್ರದ್ಧೆಯಿಂದ ಮಾಡ್ತಾಯಿದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳು. ಹಾಗೆ ಈ ಸಾಲ ಮರದ ಕುಮಾರಣ್ಣ ಆಗೋದು ಇನ್ನು ಹತ್ರ ಬಂದಿದೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂದರೆ ಅವ್ರು ಹೆಚ್ಚು ಕಮ್ಮಿ ಸಾವಿರಾರು ಗಿಡನ ಆಲ್ರೆಡಿ ಈಗ ನೆಟ್ಟಿದ್ದಾರೆ. ಮುಂದೆನೂ ಇದೇ ಥರ ಸಮಾಜ ಸೇವೆ ಪರಿಸರ ಮಾಡಿ ಕುಮಾರಣ್ಣವರು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ರಾಜೀವ್ ಸ್ನೇಹ ಬೆಳಗಕ್ಕೂ ರಾಜೀವ್ ಅವ್ರಿಗೂ ಮತ್ತು ಕುಮಾರ್ ಅವ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದಗಳು ಅಣ್ಣಾಜಿ. ಅಣ್ಣ, ಪರಿಸರದ ಬಗ್ಗೆ ಯಾರು ಮಾತಾಡೋದಾದ್ರೆ ರಾಜಗೋಪಾಲಣ್ಣನ ಬಗ್ಗೆ ಒಂದು ಮಾತಾಡಿ. ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ರಾಜಗೋಪಾಲ್ ನಮ್ಮ ಅಧ್ಯಕ್ಷರು ರಾಮಾನುಜ ಹಿರಿಯ ಸಹಕಾರ ಸಂಘದ ಅವರ ಹುಟ್ಟುಹಬ್ಬ ಇವತ್ತು. ಅದರ ಪ್ರಯುಕ್ತ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದೇ ಈಗ ಸಸಿಯನ್ನು ನೆಟ್ಟಿದ್ದೀವಿ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಶ್ರೀಮನ್ನಾರಾಯಣ ಒಳ್ಳೆ ಮಾಡಿ ಅವರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ನೀಡಿ. ಹಾಗೆಯೇ ಈ ಪರಿಸರವನ್ನು ಉಳಿಸಲಿಕ್ಕೆ ನಾವೆಲ್ಲ ಶ್ರಮ ಪಡಬೇಕು, ಶ್ರಮವಹಿಸಬೇಕು. ಯಾಕೆಂದರೆ ಪರಿಸರ ಇದ್ದರೆ ನಾವು ಪರಿಸರ ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಸ್ವಚ್ಛ ಭಾರತ, ಸ್ವಸ್ಥ ಭಾರತ ಆಗುತ್ತೆ. ಸ್ವಚ್ಛವಾಗಿರಬೇಕು. ಇದರಿಂದ ನಮ್ಮ ಪರಿಸರ ಉಳಿಸೋದ್ರಿಂದ, ಗಿಡ ನೆಡೋದ್ರಿಂದ ಆಮ್ಲಜನಕ ಚೆನ್ನಾಗಿ ಸಿಗುತ್ತೆ. ಈಗಿನ ಈ ಒಂದು ಇದರಲ್ಲಿ ಮಾಡರ್ನ್ ಯುಗದಲ್ಲಿ ನಾವು ಪರಿಸರವನ್ನು ಬೆಳೆಸಬೇಕಾಗಿದೆ. ಯಾಕೆಂದರೆ ಪೆಟ್ರೋಲು, ವೆಹಿಕಲ್ಲು, ವಾಹನಗಳ ದಟ್ಟಣೆ ಜಾಸ್ತಿ ಆಗಿದೆ, ಪರಿಸರ ಹಾನಿ ಆಗ್ತಾ ಇದೆ. ಅದನ್ನು ನಾವು ಸರಿಪಡಿಸಬೇಕು ಅಂದರೆ ಮರಗಿಡಗಳನ್ನು ಹೆಚ್ಚಾಗಿ ನೆಡಬೇಕು. ಈ ಒಂದು ಅರ್ಥಪೂರ್ಣ ಹುಟ್ಟುಹಬ್ಬದ ದಿವಸ ಒಂದು ಸಸಿಯನ್ನು ನೆಟ್ಟು ಬೆಳೆಸೋದು ಪರಿಸರವನ್ನು ಸ್ವಚ್ಛ ಮಾಡಲಿಕ್ಕೆ, ಪರಿಸರವನ್ನು ಶುದ್ಧಿ ಮಾಡಲಿಕ್ಕೆ ನಾವು ಒಂದು ಅನುವು ಮಾಡಿಕೊಟ್ಟಂಗಾಗುತ್ತೆ. ಅದರಿಂದ ಈ ಸ್ವಚ್ಛ ಭಾರತ ಏನು ಪರಿಸರ ಸ್ವಚ್ಛ ಭಾರತ ರಾಜೀವ್ ಅವರದ್ದು ಸ್ವಚ್ಛ ಭಾರತ ಮಿಷನ್ ಏನಿದೆ ಅದು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಇಲ್ಲಿ ತನಕ ಸುಮಾರು ಎಷ್ಟೋ ಲಕ್ಷಗಳು 50 ಲಕ್ಷ ಸಸಿ